ರಂಗನಾಥ ಸ್ವಾಮಿ ದೇವಾಲಯದಲ್ಲಿ 13ನೇ ವರ್ಷದ ವಾರ್ಷಿಕೋತ್ಸವ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿ ಮಳ್ಳೂರು ಗ್ರಾಮದ ಬಸ್ ಸ್ಟ್ಯಾಂಡ್ನಲ್ಲಿ ಬರುವ ರಂಗನಾಥ ಸ್ವಾಮಿ ದೇವಾಲಯದ 13ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಈ ಒಂದು ವಾರ್ಷಿಕ ಸಮಾರಂಭಕ್ಕೆ ಮಾಜಿ ಶಾಸಕ ರಾಜಣ್ಣನವರು ತಮ್ಮ ಮನೆದೇವರಾದ ರಂಗನಾಥ ಸ್ವಾಮಿ ದೇವರ ಮಹೋತ್ಸವಕ್ಕೆ ತಮ್ಮ ಕುಟುಂಬದವರ ಸಮೇತ ಆಗಮಿಸಿದ್ದು ಭಕ್ತಿಪೂರ್ವಕವಾಗಿ ಪೂಜೆ ಸಲ್ಲಿಸಿ ದೇವರಿಗೆ ಕಳಶಗಳನ್ನು ಹೊತ್ತರು. ಈ ಒಂದು ಮಹೋತ್ಸವಕ್ಕೆ ಕೇಮುತ್ಕದಹಳ್ಳಿ ಗ್ರಾಮದ ಭಕ್ತಾದಿಗಳು, ಪಿಂಡಿಪಾಪನಹಳ್ಳಿ ಗ್ರಾಮದ ಭಕ್ತಾದಿಗಳು ಹಾಗೂ ದೊಡ್ಡದೇಸನಹಳ್ಳಿ ಗ್ರಾಮದ ಭಕ್ತಾದಿಗಳು ಆಗಮಿಸಿ ವಾರ್ಷಿಕೋತ್ಸವ ಮಹೋತ್ಸವವನ್ನು ಅದ್ದೂರಿಯಿಂದ ಆಚರಣೆ ಮಾಡಿದರು. ರಂಗನಾಥ ಸ್ವಾಮಿ, ಶ್ರೀದೇವಿ, ಭೂದೇವಿ ದೇವರುಗಳ ಪ್ರತಿಮೆಯನ್ನು ದೇವಸ್ಥಾನದ ಸುತ್ತಲೂ ಮೆರವಣಿಗೆ ಮಾಡಿದರು. ತಂಬಿಟ್ಟಿನ ದೀಪಗಳು, ಕಳಸಗಳೊಂದಿಗೆ ಮೆರವಣಿಗೆ ಮಾಡಿದರು. ನಂತರ ಕಳಸದ ನೀರಿನಿಂದ ದೇವಸ್ಥಾನದ ಶಿಖರದ ಚಿನ್ನದ ಕಳಸದ ಮೇಲೆ ಅಭಿಷೇಕ ಮಾಡಿದರು. ಹೋಮ, ನೈವೇದ್ಯ ಮೇಳಗಳೊಂದಿಗೆ ವಾರ್ಷಿಕ ಮಹೋತ್ಸವವು ಅದ್ದೂರಿಯಿಂದ ನೆರವೇರಿತು. ಈ ಒಂದು ಸಂದರ್ಭದಲ್ಲಿ ಅರ್ಚಕರಾದ MS ಗೋಪಿನಾಥ್ ಸೇರಿದಂತೆ ಭಕ್ತಾದಿಗಳು ಹಾಜರಾಗಿದ್ದರು. ಈ ಗೋಣಿಗಳ ಸಮೇತ ರಂಗನಾಥ ಸ್ವಾಮಿ ಅನಾದಿ ಕಾಲದಿಂದ ಸುಮಾರು ಒಂದು 300 ವರ್ಷಗಳ ಒಂದು ಹಳೆಯ ಇತಿಹಾಸ ಇರುವಂಥ ಒಂದು ದೇವಸ್ಥಾನ. ಇದು ತುಂಬ ಹಳೆಯ ಕಾಲದ ಚಿಕ್ಕದಾಗಿತ್ತು. ಒಳಗಡೆ ಹೋಗೋದಕ್ಕೆ ತುಂಬ ತಗ್ಗಿಸಿ ಹೋಗಬೇಕಾಗಿತ್ತು ಅಂಥ ದೇವಸ್ಥಾನ. ಇದು ತುಂಬ ಪ್ರಸಿದ್ಧವಾಗಿರೋ ದೇವಸ್ಥಾನ. 2013ರಲ್ಲಿ ಇದನ್ನು ಜೀರ್ಣೋದ್ಧಾರ ಮಾಡಿ ಕುಂಭಾಭಿಷೇಕ, ಇನ್ನೊಂದು ಪ್ರತಿಷ್ಠಾಪನೆ, ದೇವರನ್ನ ನೂತನ ಪ್ರತಿಷ್ಠಾ ಮೂಲ ದೇವರು ಇದು. ಈ ಮೂಲ ದೇವರು ಇದಾದ್ಮೇಲೆ ಇದು ಮೂಲ ದೇವರು ಇದಕ್ಕೋಸ್ಕರ ಆಮೇಲೆ ಇನ್ನೂ ಸ್ವಲ್ಪ ಸ್ವಾಮಿ ನಮಗೆ ಚೆನ್ನಾಗಿ ಕಾಣಿಸ್ಬೇಕು, ಚೆನ್ನಾಗಿ ನಮ್ಮನ್ನು ಕರುಣಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಹೊಸದಾಗಿ ಈ ಕುಲಬಾಂಧವರೆಲ್ಲ ಸೇರಿ ಹೊಸ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿಂದ ಇಲ್ಲಿವರೆಗೂ ಪ್ರತಿ ವರ್ಷ ತಪ್ಪದೆ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಮತ್ತು ಪ್ರತಿಯೊಂದು ವಸ್ತುಗಳನ್ನು ಮಾಡ್ತೀವಿ. ಮಳ್ಳೂರು ಗ್ರಾಮದಲ್ಲಿ ಪುರಾತನ ಸುಮಾರು 250 ವರ್ಷಗಳ ಪುರಾತನ ರಂಗನಾಥ ಸ್ವಾಮಿ ದೇವಸ್ಥಾನದ ವಾರ್ಷಿಕೋತ್ಸವವನ್ನು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಎಲ್ಲ ಕುಲಬಾಂಧವರು ಸೇರಿ ಇವತ್ತು 13ನೇ ವಾರ್ಷಿಕೋತ್ಸವವನ್ನು ನಾವು ಅತ್ಯಂತ ಸಂಭ್ರಮ ಸಡಗರದಿಂದ ಏನು ದೀಪಾವಳಿ ಮಾಡೋದ್ರ ಮುಖ್ಯನ ನಮ್ಮ ಎಲ್ಲ ಹೆಣ್ಮಕ್ಳು ಕೂಡ ದೀಪವನ್ನು ತಂದು ಭಗವಂತನಿಗೆ ಬೆಳಗುವ ಮುಖಾಂತರ ಆ ಭಗವಂತನ ಆಶೀರ್ವಾದ ಕಳಸದಿಂದ ಗೋಪುರಕ್ಕೆ ನೀರನ್ನು ಕೂಡ ಪ್ರೋಕ್ಷಣೆ ಮಾಡಿದ್ದೀವಿ. ಇವೆಲ್ಲ ರೀತಿಯಲ್ಲಿ ಕೂಡ ಇವತ್ತು ಒಳ್ಳೆಯ ರೀತಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮವನ್ನು ನಮ್ಮ ಕುಲದೇವರಾದಂಥ ರಂಗನಾಥ ಸ್ವಾಮಿಯವರ ಆಶೀರ್ವಾದ ನಮ್ಮೆಲ್ಲ ಈ ಕುಲಬಾಂಧವರಿಗೆ ಭಗವಂತ ಆಶೀರ್ವಾದ ಮಾಡಬೇಕು. ಈ ಕ್ಷೇತ್ರದ, ಈ ಗ್ರಾಮದ ಎಲ್ಲರಿಗೂ ಕೂಡ ಭಗವಂತ ಆಶೀರ್ವಾದ ಮಾಡಲಿ, ಒಳ್ಳೆಯ ಆರೋಗ್ಯ, ಮಳೆ ಬೆಳೆ ಬರಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ರು. ಅತ್ಯಂತ ಭಕ್ತಿಪೂರ್ವಕವಾಗಿ ಎಲ್ಲ ನಮ್ಮ ಕುಲಬಾಂಧವರು ಕೂಡ ಇವತ್ತು ಈ ವಾರ್ಷಿಕೋತ್ಸವದಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಭಗವಂತ ಎಲ್ಲರಿಗೂ ಶುಭ ಆಗಲಿ ಅಂತೇಳಿ ಹಾರೈಸ್ತಾರೆ.